ಬಂಧುಗಳೇ ನಮಸ್ತೆ, ನಾನು ವರ್ಷ ನೀವು ನೋಡ್ತಾ ಇದ್ದೀರಿ ಅರುವರ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಆರಂಭದಲ್ಲೇ ಒಂದು ಜರ್ಸಿ ಹಿಡ್ಕೊಂಡಿರೋದು ನಮ್ಮ ಭೀಮಣ್ಣವರು, ಎರಡಲ್ಲಿಂದ ಭೀಮಣ್ಣವರು ಹಿಡ್ಕೊಂಡಿದ್ದಾರೆ. ತುಂಬ ಗಬ್ಬ ತುಂಬ ಫಲ ಇರ್ತಕ್ಕಂಥ ತಳಿ ಎರಡಲ್ಲಿನ ಜರ್ಸಿ ಬಡ್ಡೆ ಮಣಕ. ಬಂಧುಗಳೇ, ಈ ಮಾಹಿತಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ವಡ್ಡಿನಹಳ್ಳಿಯಿಂದ ನಮಗೆ ದಾವಣಗೆರೆ ತುಂಬ ಸಮೀಪ ಆಗುತ್ತೆ ಈ ಗ್ರಾಮ ಅಂತ ಹೇಳಿದ್ದಾರೆ. ಇಲ್ಲಿ ಕಾಣ್ತಿರ್ತಕ್ಕಂಥವ್ರು ನಮ್ಮ ಭೀಮಣ್ಣವರೇ ಎರಡಲ್ಲೂ ಬಡ್ಡೆ ಮಣಕ ಜರ್ಸಿ ಒಳ್ಳೆ ಬೇಡಿರೋ ಮಣಕ, ಒಳ್ಳೆ ಬೇಡೆ ಖಂಡಿತ ನೋಡಿದ್ರೆ ಗೊತ್ತಾಗ್ತಾ ಇದೆ. ವೆರಿ ನೈಸ್. ಹೊಳಪು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇಳಿಯೋದಕ್ಕೆ ಎಷ್ಟು ದಿನ ಕಾಯ್ಬೇಕಂತೆ? ಒಂದು 15 ದಿವಸ ಬೇಕು. 15 ದಿವಸ ಬೇಕಲ್ಲ. ಇನ್ನು ಅಡರು ತೋರಿಸಿ ಅಂತ ಕೇಳಿದ್ರೆ ಓಕೆ, ಅಡರ್ ಹೀಗಿದೆ, ಚೆನ್ನಾಗಿದೆ. ರಾತ್ರಿ ಬಂದವ್ರಿಗೆ ಕಣ್ಣಿ ಕಾಣಲ್ಲ. ಬಾಕ್ಸು ನಿನ್ನೆ ನೈಟ್ ಬ್ಯಾಚಲ್ಲಿ ಅಂದರೆ ಹೊಸದಾಗಿ ಬಂದಿರತಕ್ಕಂಥ ಬ್ಯಾಚು, ಹಳೇದು ಏನಿದೆ ಸೋಲ್ಡ್ ಔಟ್ ಆಗಿದೆ. ಇನ್ನು ಉಳಿದಂತೆ ಹಸುಗಳು ಎಷ್ಟಿದ್ದಾವೆ ಏನು ಇವೆಲ್ಲ ಮಾಹಿತಿ ತೊಗೊಳ್ಳೋಣ. ಅಷ್ಟು ಇವಣ ರೇಟ್ ಹೆಂಗೆ ಮಾತಾಡೋಣ? ಸರ್ ರೇಟ್ 92 ಹೇಳ್ತಾರೆ. ಓಕೆ, ಕಮ್ಮಿ ಬಂದರೆ ಕೊಡೋದು. ಒಳ್ಳೆದು 90 ಬೀಡ್ ಇಲ್ಲಂದ್ರೆ ಇವಾಗ ಸಿಗ್ತಾವೆ 58, 63 ಸಿಗ್ತಾವೆ. ಒಳ್ಳೆ ಬೀಡ್ ಐತೆ ಮಣಕ, ತೊಟ್ಟು ಹೆಂಗೆ ಬರ್ತದೆ. ಹೌದು, ವ್ಯಾಪಾರಗಳ ಲೆಕ್ಕಲ್ಲ ಬಂದು ಅವ್ರು ಚಾಯ್ಸ್ ಮಾಡಿ ವ್ಯಾಪಾರ ಮಾಡ್ಕೊಳ್ಳಿ. ನೇರ ಭೇಟಿ, ನೇರ ಪರಿಶೀಲನೆ, ನೇರ ವ್ಯಾಪಾರ, ನೇರ ವ್ಯವಹಾರ. ಇಲ್ಲಿ ಆನ್ಲೈನ್ ಫೋನಲ್ಲಿ ಇಲ್ಲ. ಹಸು ಇದಾವ ಅನ್ನೋದು ಮಾತ್ರ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಬಂಗಾರ ವರ್ಷ ಲೈಫ್ ಲಾಂಗ್ ಇರ್ತೈತಿ. ಚೆನ್ನಾಗಿದೆ, ನೋಡ್ಕೊಳ್ಳೋದು ಚೆನ್ನಾಗಿ. ಐಸುಲ್ ಇಟ್ಕೊಂಡು ಉಂಡು ಮತ್ತೆ ಮಾರಿರೋ ದುಡ್ಡು ಕಳ್ಕೊಂಡಿರ್ತೈತಿ. ಓಕೆ, ನೋಡ್ರಿ ಕೈ ಕಾಲು ಬಗರಿ ಇದೆ, ನೀಟಿದೆ. ನಡಿಗೆ ಗಿಡಿಗೆ ನೋಡ್ತಿದ್ದಾರೆ ಎಲ್ಲರೂ ಕೂಡ. ಆದಷ್ಟು ನೇರವಾಗಿ ಬೆಲೆ ವಿಚಾರಕ್ಕೆ ಗಾಬರಿ ಆಗೋದಿಲ್ಲ. ನೇರವಾಗಿ ಬಂದರೆ ಇನ್ನು ಕೂತ್ಕೊಳ್ರಿ, ವ್ಯಾಪಾರ ಮಾಡ್ಕೊಳ್ರಿ. ಬೆಲೆ ಒಟ್ಟು 50ರಿಂದ ಸ್ಟಾರ್ಟ್ ಆಗುತ್ತೆ. 50ರಿಂದ 110ವರೆಗೆ ಆಫರ್ ಐತಿ. ಆಫರ್ ಐತಿ. ಅದ್ರೊಳಗೆ ಕುತ್ಕೊಂಡು ಯಾವ್ದು ಬೇಕಾ ಸೆಲೆಕ್ಷನ್ ಮಾಡಿ ಖರೀದಿ ಮಾಡ್ಕೊಳ್ಳಿ. ಓಕೆ ಅಣ್ಣ, ಓಕೆ ಅಣ್ಣ, ಆಗಲಿ ಅಣ್ಣ, ಆಗಲಿ. ನೆಕ್ಸ್ಟ್ ತೊಗೊಳ್ಳೋಣ. ಓಕೆ ಅಣ್ಣ, 50ರಿಂದ ಆರಂಭ ಆಗಿದೆ ಬೆಲೆ. ಔಟ್ ಸೈಡಲ್ಲಿ ಒಂದು ಹೀಫರು ಇಷ್ಟೇನು ದೊಡ್ಡದಾಗಿದೆ. ಹೀಫರ್ ಅಂತ ಅಂತಿರಲ್ಲ ಅನ್ಬೇಡಿ, ಕೇಳಿ ನೋಡ್ಬಿಡ್ತೀನಿ ಒಂದ್ಸರಿ. ಅಣ್ಣ ಎಷ್ಟಲ್ಲಿಂದ ಇದು? ಸರ್ ಇದು 4 ಕಲ್ಲು ಪಡ್ಡೆ ಮಣಕ. ಕಾಲ್ ಕಂಬ ನೋಡಿ ಎಷ್ಟು ತಪ್ಪ ಅದಾವ, ಸೊಂಟ ಬೆನ್ನು ಎಷ್ಟು ಅಲ್ಲ ನೋಡ್ರಿ. ಅದು 4 ಕಲ್ಲು ಮಣಕ ಅಂತ ಅನಿಸ್ತಾ ಇದ್ದೇನೆ. ಹಂಗಿದೆ. ನಾನು 5-6 ಸೋಲು ಇಂಡ್ಕೊಂಡು ದುಡ್ಡು ಮಾರ್ಕೆಟ್ ದುಡ್ಡು ಆಗ್ಬೇಕು. ಪಂಚ 4 ಕಲ್ಲು ಬೇಕಾದ್ರೆ ಅಲ್ಲೂ ತೋರಿಸ್ತಾನೆ ಬರ್ರಿ. ಇರಲಿ ಅಣ್ಣ, ಇರಲಿ, ಬೇಡ ಅಂದರೆ ಚೆಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಅದ್ರಾಗೇನಿದೆ ಅಲ್ಲಲ್ಲಿ ಅದು ಬಚ್ಚಿರೋದು ಏನಿಲ್ಲ, ನೇರವಾಗಿ ಗೊತ್ತಾಗುತ್ತೆ. ಬಟ್ ಹೀಫರ್ಸು 4 ಕಲ್ಲು. ತಲೆ ನೋಡಿ ಇಷ್ಟು ಹೆವಿ ಗಾತ್ರ. ತಲೆ ಅಷ್ಟೇ ಅಲ್ಲ, ಬಾಡಿನೂ ತುಂಬ ದೊಡ್ಡದಾಗಿರ್ತಕ್ಕಂಥ. ಫುಲ್ ಬ್ಲ್ಯಾಕಿ, ಎದೆ ಹತ್ರ ಬಿಳಿ ಬಣ್ಣ, ಫುಲ್ ಬ್ಲ್ಯಾಕಿ. ಎಣ್ಣೆ ತಗೊಂಡು ಹೊರಟಿದ್ದಾರೆ. ರಾಣಿ ನಡ್ಕೊಂಡ್ಬಂದ್ರೆ ಮಹಾರಾಷ್ಟ್ರ ನಡ್ಕೊಂಡ್ಬಂದ್ರೆ ನಾವು ತಂದವಂತ ಲೆಕ್ಕ ಅಲ್ರಿ, ದನ ಒಳ್ಳೆವು ಇಲ್ಲ ಇದೆ. 4 ಕಲ್ಲು ಪಡ್ಡೆ ಅವ್ರ ಮಾರಾಕ ನಮ್ಗಿಂತ ಚಲೋ ಯಾರು ತರಲ್ಲ ಅಂತ ಅಂದ್ರು ಅನ್ಬೋದು. ನಿಮ್ಮ ಮನಸ್ಸಿಗೆ ಹೆಂಗಾಯ್ತು ನೋಡ್ರಿ. ಅಲ್ಲ ಮಣಕ ಮಾತ್ರ ಅಲ್ಲ, ಯಾರಾದ್ರೂ ಜರಿಯಾಗಿಲ್ಲ ವಿಡಿಯೋಣ, ಅದ್ರ ಅಡ್ಡಿಲ್ಲ. ಚೆನ್ನಾಗಿರ್ಬೇಕು ಪಡ್ಡೆ ಮಣಕ. ಓಕೆ, ರೋಡಿಗೆ ರಾಧಿಕಾನ ರೋಡಿಗೆ ಹೋಗ್ತಾ ಇದೆ ಮೇನು. ರೋಡಲ್ಲಿ ಅಣ್ಣ ತಿರ್ಸ್ಕೊಳ್ರಿ. ಬಾ ಬಾ, ಹಿಂಗಿದೆ. ಇಳಿಯೋದಕ್ಕೆ ಇದೊಂದು 15-20 ದಿವಸ ಬೇಕಣ್ಣ? 20-15 ದಿವಸ ಬೇಕು. ಓಕೆ ಅಣ್ಣ, ಓಕೆ ಓಕೆ. ರೇಟ್ ಹೇಳಿದರೆ ಪದೇ ನಾನು ಕೇಳೋದಿಲ್ಲ, ನೇರವಾಗಿ ಹೋಗ್ಬಿಟ್ಟು ವ್ಯವಹಾರ ಮಾಡ್ಕೊಳ್ಳಿದೆ ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿ ಇನ್ನೆಷ್ಟು ಮಣ್ಕದ ನೋಡೋಣ, ನೋಡ್ಕೊಂಡು ಮುಂದುವರೋಣ. ತಗೊಳ್ರಿ ಅಣ್ಣ, ಹಿಂದಕ್ಕೆ ರಿವರ್ಸ್ಗೆ ಹಾಕ್ಬಿಡಿ. ವ್ಯಾಪಾರ 137 ಹೇಳ್ತಾವ್ರಿ, 137 ಬರೀ. ಹೌದಾ? ಕಮ್ಮಿ ಮಾತ್ರ ಕೊಡೋದು. ಈ ಬೇರೆ ಕಡೆಗೆ ಇದ್ರೆ 180 ಹೇಳ್ತಾರೆ, ನಾವು ಹಂಗೆ ಹೋಗಲ್ಲ. 130 ಅಂತ ಹೇಳಿದ್ದಾರೆ, 30 ಸಮಥಿಂಗು. ನಿಮ್ದೇನಿದೆ ವ್ಯಾಪಾರ? ವ್ಯಾಪಾರ ಮಾಡಿದ್ರೆ ಹೆಚ್ಚು ಕಮ್ಮಿ ಕೊಡೋಣ. ಓಕೆ ಓಕೆ, ಕೆಳಗಿದ್ದೀವಿ. ಓಕೆ, ಗುಡ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಭೀಮಣ್ಣ ಫುಲ್ ವೈಟಲ್ಲಿದ್ದಾರೆ. ಎರಡಲ್ಲಿ ಮಣಕ ಅಲ್ಲಿಂದ ಹೇಳ್ಕೊಂತ ಬರ್ತಿದ್ದಾರೆ. ಒಳ್ಳೆ ಮಾಲಾಧಾರಿ. ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡಿತ್ತು. ಸೀಫರು ಆಲ್ ಬ್ಲಾಕ್ ಅಲ್ರಿ ಬೇಡ. ನಾವೇ ಮುಂದಕ್ಕೆ ಹೋಗಿ ಹಿಡ್ಕೊಳ್ರಿ ಬೇಡ, ಹಂಗೆ ಹಿಡ್ಕೊಳ್ರಿ. ಅದೇ ಹಂಗೆ ಹಿಡ್ಕೊಳ್ರಿ. ಹಾಂ, ಇದು ಹೀಫರೇ ಬಡ್ಡೆ ಮಣಕ. ಗ್ರಿಪ್ ಭಾರಿ ಇದೆ ಹಸುದು. ಹೌದು ಇಲ್ಲ ಆತ್ಮೀಯ ಪ್ರಿಯ ವೀಕ್ಷಕ ಬಂಧುಗರೆ, ನೋಡ್ತಾ ಇದ್ದೀರಲ್ಲ ಹೇಗಿದೆ ಅನ್ನೋದು. ಹಣ ಹೇಗಿದೆ ಹೇಗಿಲ್ಲ ಹಾಕ್ಬಿಡಿ ಒಂದು ಒಳ್ಳೆ ಕಾಮೆಂಟು. ವಿಡಿಯೋ ಪ್ರಿಯರು ನಾವೆಲ್ಲ, ಹಸು ಪ್ರಿಯರು. ವೀಡಿಯೋದಲ್ಲಿ ಹಸುಗಳನ್ನು ಕ್ಯಾಚ್ ಮಾಡಿ ನಿಮ್ಗೆ ಕೊಡ್ತಾ ಇರ್ತೀನಿ. ಯಾರಿಗೆ ಇಷ್ಟ ಇದೆ ಖರೀದಿದಾರೆ ಅವ್ರು ಫೋನ್ ಮಾಡಿರಿ. ನೋಡೋರು ಇವತ್ತೆಲ್ಲ ನಾಳೆ ಬಂದು ಖರೀದಿ ಮಾಡೋರು ಇದ್ದೇ ಇರ್ತೀರಿ. ಚೆನ್ನಾಗಿದೆ. ಇದಕ್ಕಿಂತ 15 ದಿವಸ ಬೇಕಣ್ಣ? 140 ಹೇಳಿರಿ. ಓಕೆ ಓಕೆ, ವೆಯ್ಟ್ ಹೋಗಲಿ ಆಟೋ. ಸೂಪರ್. ಅದ್ರ ಹಿಂದೆಗಡೆ ಹಚ್ಚ ಹಸಿರು
ಮಧ್ಯ ರೋಡಲ್ಲಿ. ಬಂದು ಅಪ್ಲೈ ಕಾಣ್ತಾವ್ರಿ. ಹಾಂ ಆಗಲಿ ತೊಗೊಳ್ಳಿ, ಏನು ಅಡ್ಡಿಲ್ಲ. ಜಾತ್ರೆ ದೊಡ್ಡದಾಗಿರುತ್ತೆ, ಜಾತ್ರೆ ದೊಡ್ಡದಾಗ್ತದೆ. ಶಬಾಷ್. ಮತ್ತೊಂದು ಬಲ್ ಹಾಕಿನೇ. ಇದು 4 ಅಲ್ರಿ, ಅಂದರೆ ಪಂಚ್ ಫೇಸ್. ಇದು ಪಂಚ್ ಫೇಸಲ್ಲಿರ್ತಕ್ಕಂಥ ಬ್ಲ್ಯಾಕಿನೇ. 4 ಹಲ್ಲು ಅಂದು ಬಿಟ್ಟಿದ್ದಾರೆ. ಹೌದು, ನಾವು ನಿಧಾನ ಬೇಡ, ನಿಧಾನ. ಎಸ್, ಆನೆ ವಿಡಿಯೋ ಮಾಡ್ದಂಗೆ ಆಗ್ತಾಯಿದೆ. ನಿಲ್ಲಿ. ಆನೆ ವಿಡಿಯೋ ಮಾಡ್ದಂಗೆ ಆಗ್ತಾಯಿದೆ. ಅದ್ಭುತವಾಗಿದೆ ಎತ್ತರ, ಗಾತ್ರ. ಗುಡ್. ಸೂಪರ್. ತೊಟ್ಟು ನೋಡ್ಕೊಂಡು 15-20 ಕಾಯ್ಬೇಕ್ರಿ. ಎಸ್, ಗ್ರಿಪ್ ಹೆಂಗಿದೆ ತೊಟ್ಟದು. ಇತ್ಲು ತೊಟ್ಟು, ಕಾಲು ಗೊರ್ಚೆನು ಬ್ಲ್ಯಾಕ್, ಕೋಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್. ಇವಣ ಎಷ್ಟನೇದು ಲ್ಯಾಕ್ಟೇಷನ್ ಸೂಲು? ಇದು ಫಸ್ಟ್ ಇದೆ. ಇದು ಫಸ್ಟ್ನೇದಾ? 4 ಮಾಂಕ ಫಸ್ಟ್ ನೋಡೋರು. ಓಕೆ. ಜರ್ಸಿ ಒಂದು ಸೇರಿ. ಇದೇನಿದೆ ರೇಟ್? ಏನು ಕಟ್ಟಿದೆ ರೇಟ್? ಇದು ಒಂದು 38 ಇರ್ತದೆ. ಒಂದು 38. 1.38 ಸಾರಿ, 1,38,000. ದನ ಇದ್ರೆ ಕೊಡ್ರಿ, ವ್ಯಾಪಾರ ಬಂದು ಚರ್ಚೆ ಮಾಡಿ ತಗೊಳ್ಳಿ. ಅಷ್ಟೇ ಯಾರು ಕೊಡಲ್ಲ. ನಮಗೇನೋ ಆಸೆ ಇರ್ತೈತಿ, ಹೇಳ್ತಾವೆ ಯಾರು ಹೆಚ್ಚಿಗೆ ಕೇಳ್ಬೋದನ ಅಂತ. ಹೌದು, ಒಂದು ಅವ್ರು ಲೆಕ್ಕ ಹಾಕಿ ಕೇಳಿ ಬಜಾರ್ ತಕ್ಕನಾಗಿ. ನಿಮ್ಮ ಬೆಲೆ ಭಾಳ ದನ ಅವ್ರಿಗೆ ಕಿಮ್ಮತ್ ಗೊತ್ತಾಗತ್ತೆ ರೈತರಿಗೆ. ಓಕೆ ಅಣ್ಣ, ನಾವು ಹೇಳೋ ಲೆಕ್ಕ ಅಲ್ಲ. ದನಾರ ಬಂದು ದನ ಕಣ್ ತುಂಬ ನೋಡ್ಕೊಂಡು ವ್ಯಾಪಾರ ಮಾಡ್ಕೊಳ್ಳಿ. ಸರಿ ಅಣ್ಣ, ಸರಿ ಅಣ್ಣ. ಓಕೆ ಅಣ್ಣ, ನಡಿಯಮ್ಮ. ಇನ್ನೂ ತುಂಬ ಜನ ಇದ್ದಾರೆ, ನಡಿ ನಿನ್ನ ಲಿಸ್ಟಲ್ಲಿ. ಅಣ್ಣ 2 ಮ್ಯಾಮ್ ಎಚ್ ಎಫ್ ಆಲ್ ಬ್ಲಾಕ್. ಅಡರ್ ವಾರಿ ಐತಿ ಇದು. ನಿಲ್ಲಿಸ್ರಿ ಮೇಡಮ್ ಅವ್ರು ನಿಂತ್ಕೋಬೇಕು. ನಿಂತ್ರೇನ ಆಟ, ಮುಂದಕ್ಕೆ ಹೋಗ್ಬಿಡಮ್ಮ. ಈಗ ಹೋಗ್ಲಿ ಬಿಡಿ. ಹಾಂ ಸರಿ ಮೇಡ. ತೊಡಿ ಕಾಣ್ತಾ ಅಲ್ರಿ ನೀವು. ಹೋಗ್ಬೇಕು ಇನ್ನೊಂದು ವಾರ. ಒಂದು ವಾರ ಕಾಯ್ಬೇಕು. ಸೈಜ್ ಭಾರಿ ಮಣಕ. ಇನ್ನೊಂದು ವಾರ ಕಾಯ್ಬೇಕು ಅಣ್ಣ. ನಮ್ಮ ಹತ್ರ ಅದ ನೋಡ್ರಿ 4 ಹಂಗೆ ಅದ. ಇದೆ, ಹೈಟ್ ಇದೆ. 5.5 ಅಡಿ ಮೇಲೆ ಇದೆ. ಹಿಂಗೆ ನಿಂತ್ರೆ ನೀವು ಕಾಣೋದಿಲ್ಲ ಇದರಲ್ಲಿ. ಅದೇ ನೀವು ಕಾಣೋದೇ ಇಲ್ಲ, ನಿಮ್ಮ ತಲೆ ಅರ್ಧ ಕಾಣುತ್ತೆ. ಹೌದು, ಎತ್ತರ ಇರುವಂಥ, ತೂಕ ಇರತಕ್ಕಂಥ, ಅತಿ ದೊಡ್ಡ ಗಾತ್ರದ ಹೊಟ್ಟೆ ಭಾಗವನ್ನು ಹೊಂದಿರತಕ್ಕಂಥ ಹಸುಗಳು ಇದೆ ಅಣ್ಣ. 9 ಅಡಿ ಉದ್ದ ಐತ್ರಿ. ಇದೆ. ಅಳತೆ ಮಾಡಿದ್ರೆ ಅಷ್ಟೇ ಬರಬೇಕು. 9 ಅಡಿ. ಚೆನ್ನಾಗಿ ಹೇಳ್ಕೊಳ್ಳಿ ಅಣ್ಣ, ಹೇಳ್ಕೊಳ್ಳಿ. ಹೆಂಗಿದೆ ಅಣ್ಣ ರೇಟ್? ಹೆಂಗೆ ಕಟ್ಟಿದೆ? ಅದಕ್ಕೆ ಒಂದು 42 ಹೇಳ್ತಾರೆ. ಒಂದು 42. ಚಿಕನ್ ಕೊಡೋರಿ, ವ್ಯಾಪಾರ ಹೇಳೋದು ಲೆಕ್ಕ ಅಲ್ಲ. ಹಾಂ ಹೇಳೋಣ, ಮತ್ತೆ ಏನು ಮಾಡ್ತೀವಿ? ಕೇಳ್ತಾರೆ, ಹೇಳಿದಾರೆ. ಆಯಿತು ಬಂದೊಳ್ಳೆ ಒಡ್ನಳ್ಳಿ. ಇದು ಇನ್ನೂ ವಿಡಿಯೋ ಹೋಗ್ತಾ ಇದೆ. ಸುಮಾರು ಇನ್ನೂ ಹಸುಗಳಿದ್ದಾವೆ. ಆಲ್ಮೋಸ್ಟ್ ಟಾಪ್ ಬ್ರೀಡ್ಗಳೆಲ್ಲ ಮಾಹಿತಿ ಇಲ್ಲಿ ಕವರ್ ಮಾಡಿದ್ದೀವಿ. ಕಟ್ಟಿದ್ದಾರೆ ನಮ್ಮ ಗಾಡಿಗೆ, ಎಲ್ಲ ವೆಹಿಕಲ್ಸ್ಗೆ ಕಟ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಒಂದು 10 ಡೇಸ್ ವೆಯ್ಟ್ ಮಾಡಿದರೆ ಈ ಹಸು ಕರು ಹಾಕುತ್ತೆ. ಕರು ಗಂಡು ಹೆಣ್ಣು ಗೊತ್ತಿಲ್ಲ, ಬಟ್ ಹಾಕುತ್ತೆ ನಿಜ. 10 or 12 ಡೇಸ್. ನೋಡ್ರಿ. ಪಂಚಾಯತ್ ಇದೆ. ಹೌದು, ಸೂಸ್ ಬಿಡ್ಲಿಕ್ಕೆ ಥರ ಬೆನ್ನ ಅಗಲಾರಬೇಕು. ಹಿಂಗೆ ಪಂಚಂಗ ನೋಡಿ, ಎಲ್ಲ ಓಸ್ ಹಂಗೆ ನಾವು. ಹೌದು, ಏಟ್ ಆಗ್ಲಾರವು ಎಲ್ಲ ಹೆವಿ ಪಂಚು ಮೂಳೆ. ಹಳೆ ಬದುಕು ಲೈಫ್ ಲಾಂಗ್ ಆಗಿರ್ತೈತಿ. ಬಿಸ್ನೆಸ್ ಮಾಡಿಸಿದ್ರು ಎಲ್ಲ ಇದಾಗಿರ್ತದೆ. ವಯಸ್ಸನ ಅಲ್ಲ, ಜಪ್ಪದನ ಅಲ್ಲ. ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ತೊಟ್ಟು ಹಿಂಗಿದೆ, ಚೆನ್ನಾಗಿ. ಜಬ್ಬದನ ತಗೋಬೇಡ್ರಿ, ತೊಡಿ ಇಳೆ ಬಿದ್ರು ನೋಡಿ. ಕಟ್ಟಿ ತಗೊಳ್ರಿ, ಒಳ್ಳೆ ಬಿಟ್ಟು ತಗೊಳ್ರಿ ಅಂತಾರೆ ಭೀಮಣ್ಣ. ಸರಿ ಭೀಮಣ್ಣ, ತೊಡಿ ಕನ್ಯಾಸರ ಆಗೋದು. ಅದೇ ಸೈಡಿ ತೊಗೊಂಬಿಡಿ ವೆಹಿಕಲ್ಸ್ ಬಂದು. ಎರಡೇ ಥರ 6 ಜರ್ಸಿ. ಸರಿ, ಜರ್ಸಿ ಇದೆ ಕೋಡಲ್ಲಿ. ಬಾಕ್ಸ್ ಚೆನ್ನಾಗಿದೆ, ಕಟ್ಟಿಲ್ಲ ಬಾಕ್ಸು, ದೊಡ್ಡದಾಗಿದೆ. ಇಳಿಯೋಕೆ ಒಂದು ಅಣ್ಣ ಒಂದು ವಾರ ಬೇಕು ರೀ. ವಾರ 10 ದಿವಸ ಕೇಳ್ತಾ ಇದೆ. ನಿಮ್ಮ ಜರ್ಸಿ ಬ್ರೀಡು. ಓಕೆ, ಸಗಣಿ ಹಾಕ್ಕೊಳ್ಳಿ. ಇಲ್ಲ ಎಷ್ಟಲ್ಲಿಂದ ಅಣ್ಣ? 6. ಏನಾಗ್ಬೋದು ಅಣ್ಣ ರೇಟ್? ಆದರೆ ರೇಟು 87 ಹೇಳ್ತಾರೆ. 80ರಿಂದ ಬಂದು ಕೊಟ್ಬಿಡೋಣ ಅವರಣ್ಣ ಅಂತ. ಅವರು 80 ಆಸುಪಾಸು ಬಂದರೆ ಓಕೆ ಅಣ್ಣ. ಕಂಟಿ ಏನು ಮಾಡಲ್ಲ. ಖರ್ಚು ಕೊಡ್ರಪ್ಪ, 1000-2000 ಬಿಟ್ಟ ಕೊಡೋಣ. ಆಯ್ತಣ್ಣ, ಆಯ್ತು. 2,000 ಕೊಡ್ತಾವೆ ಸರ್ ಹಸುಗಳಿಗೆ. 2,000 ಅಂತ ಹೇಳಿದ್ರೆ ಅಣ್ಣರು. ಕೇಳಿಸ್ಕೊಂಡ್ರಿ, ಫ್ಯಾಕ್ಟ್ರಿ ಇತ್ತು ಸೈಡಿಗೆ. ಎಷ್ಟು 80 ಆಸುಪಾಸು ನಡೆಸಬೇಕು ಕೇಳ್ತಾರೆ ಅಂತ. ಎಲ್ಲಾರ ಬಿಡ್ರಿ ಮೇಯ್ತಾವ್. ಹೊಲಕ್ಕೆ ಮನೆಗೆಲ್ಲ ಅಡ್ಡ ಅಂತ ದನ. ಆಗಲಿ.
ಬಾ ಬಾ ಗಣೇಶ್ ಅವ್ರ ಹತ್ರ ಒಳ್ಳೆ ರೆಡೆನ್ ಇದೆ. ಬರ್ರಿ ರೆಡ್ಡಿನ ಚಾಪ್ ರೆಡೆನ್ ಇದೆ, ಒಳ್ಳೆ ರೆಡೆನ್ನು. ಇದು ಆರಲ್ ರೀ. ಆರಲ್ಲ ಅಣ್ಣ? ಪುಟ್ಟ ಆರಲ್ಲ. ಹಾಂ 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 ಸುಳ್ಳು ಬರ್ತಂತೆ. ಹೌದಣ್ಣ ಹೌದಣ್ಣ. ರೆಡ್ಡೆನ್ನು ಆರಿಸಿ ಕಟ್ಟಬೇಕಂತೆ. ಓಕೆ. ಕಲರ್ ನೋಡ್ರಿ ಹೆಂಗೈತೆ ಅದು, ಗೋಲ್ಡನ್ ಕಲರ್. ಹೌದು, ರೆಡೆನ್ ಬ್ರೀಡು. ಆರಲ್ಲು ಇಳಿದ್ರೆ ಎರಡ ಮೂರಣ್ಣ? ಎರಡನೇದು. ಆರಲ್ಲಾಗೈತಿ. ತೊಡಿ ನೋಡ್ರಿ ಹೆಂಗೈತೆ ಅದು ಬಾಕ್ಸ್. ತೋರಿಸ್ತದೆ ಬಾ ಬಾ ಬ್ರೀಡು ಆಯ್ಕೆಯಲ್ಲಿ ಇರಬೇಕು. ಬಂದ ನೋಡಪ್ಪ. ಅಪ್ಲೋಡ್ ಆಗೋದು ಯಾವಾಗ, ನೋಡೋದು ಯಾವಾಗ, ಜನ ಬರೋದು ಯಾವಾಗ? ನಮ್ಮ ಸಬ್ಸ್ಕ್ರೈಬರ್ ಒಳಗೆ ಕೇಳ್ತಿದ್ದಾರೆ. ಆಯ್ತು ಹಾಕಿದ್ರೆ ನಾವು ಬೆಳಗಿಂದ ನೋಡಿದ್ವಿ, ಬರ್ಲಿಲ್ಲ ವಿಡಿಯೋ. ಹೌದಾ? ಇಲ್ಲ ಈಗ ಹಾಕೋಣಪ್ಪ, ಸ್ವಲ್ಪ ಬಿಸಿ ಇದ್ದಿ. ಮಾಡಿದ್ರಲ್ಲ ಅದು. ಬಿಸಿ ಇದ್ವಿ ಬ್ರದರ್. ಆರಾಮ ಟಿಫನ್ ಊಟ? ಓಕೆ, ಹುಷಾರು ಹುಷಾರು. ಬಿಸಿಲು ಬಾರಿ ಜೋರ ಐತೆ. ಹೆಲ್ಮೆಟ್ ಹಾಕೊಂಡು ಹೋಗಿ ಎದ್ದಿಲ್ಲ. ಇಲ್ಲ ಹಾಕಂತೀವಿ. ಹಾಲಿನ ದುಡ್ಡು ಮಾಡೋಣ ಒಂದು ಒಳ್ಳೆ ಸಾಯವಲ್ ತಂದು ಕೊಡಪ್ಪ. ನಿಮ್ಮ ಇವನ್ನ ತಗೊಂಬರ್ತಿ ಈಗ. ತರ್ತದೆ ಸಾಯವಲ್ಲ ಸ್ಟಾಕ್. ಇದ್ರಾಗಳ ಬೇಡ, ಪ್ಯೂರ್ ಸಾಯವಲ್ಲ ತಂದು. ಆಯ್ತಪ್ಪ, ಆದಷ್ಟು ಒಳ್ಳೇದಾಗಲಿ. ಥ್ಯಾಂಕ್ ಯೂಪ್ಪ. ಹಿಂಗೆ ಅಭಿಮಾನಿಗಳು ಇರ್ತಾರೆ ಸರ್. ನಮ್ಮ ಭೀಮಣ್ಣವರಿಗೆ ಹಸು ಕೇಳ್ತಿದ್ದಾರೆ ಸಾಯಿವಲ್ ತಂದು ಕೊಡು ಅಂತ. ಆಯಿತು ಅಂತ ಅಂದರು. ಇವನ್ನ ಎಷ್ಟಾಗ್ಬೋದು ರೇಟ್? ಅದು 92 ಹೇಳ್ತೇವೆ. ಹಾಂ ಹಾಂ, ಒಂದು 80 ಮೇಲೆ ಬಂದ್ರೆ ಕೊಡ್ತಾನೆ. ಓಕೆ. ವ್ಯಾಪಾರದ್ದೇನು ಲೆಕ್ಕ ಅಲ್ರಿ, ಬಟ್ ಎಲ್ಲಿ ಬಿಟ್ರೆ ಮೇಯ್ತಾವ್ರಿ. ಹಾಂ ಹಾಂ, ಸುಮ್ಮನೆ ಅಲ್ಲಿ ಇಲ್ಲಿ ಏನಾಗಲ್ಲ ಕಸ ಹಾಕಿ ಕೊಡ್ರಿ ತಿಂದು ಬಿಡ್ತಾವೆ. ಚೆಂದ ಇದೆ ಅಣ್ಣ. ಹಾಂ, ಒಳ್ಳೆ ಆಯ್ಕೆ ಮಾಡಿದ್ರೆ ಅಣ್ಣ, ಖುಷಿ ಆಯಿತು. ಹಸುಗಳು ಆಯ್ಕೆ ಚೆನ್ನಾಗಿರ್ಬೇಕು. ಎಲ್ಲ ನಮ್ಗೆ ಇರ್ಲಕ್ರಿ. ಈಗ ಒಬ್ಬರು ಯಾರ ಒಂದು 60 ಬೇಕಂತಾರ, 58 ಬೇಕಂತಾರ, ಹಾಂ ಹಾಂ, ಒಂದು 50 ಬೇಗ ಸ್ವಲ್ಪ ಸಾಕೋಣ ಅಂತಾರ, ಒಬ್ರು ಚಲೋ ಬೇಕಂತಾರ. ಎಲ್ಲ ನಮ್ಮನೆ ತಂದಾವ್ರಿ. ಆಯಿತು ಅಣ್ಣ. ಹಾಲೇ ಅದಾವು, ಗಬ್ದವ್ ಅದಾವು. ಓಕೆ ಓಕೆ, ಆಯಿತು. ಇದು ಮಾಹಿತಿ. ಇನ್ನೊಂದು ರೆಡಿ ಇದೆ, ಯಾವುದು ಗೊತ್ತಾಗುತ್ತೆ ಬನ್ನಿ. ಓಕೆ, ಇದು ಸೈವಲ್ ಮಿಕ್ಸ್ ಬರ್ತಾನೆ. ಸೈವಲ್ ಮಿಕ್ಸ್ ಆರಲ್. ಅದನ್ನು ಸೈವಲ್ ಮಿಕ್ಸ್ ಇರ್ತಕ್ಕಂಥ ಜರ್ಸಿ ಕಪ್ಪ ಗಬ್ಬುದ್ದಿದೆ. ಹಾಲಿಂದು 2 ಇದೆ ಸೈವಲು. ಅದು ನಡಿಗೆ ನೋಡೋಕ್ಕೆ ಚೆಂದ. ಸಾಯಿವಲ್ ನಡೆಯದಂಗೆ ಬೇರೆ ಯಾವ ಹಸುನೂ ನಡೆಯಲ್ಲ. ಅಷ್ಟು ಚೆನ್ನಾಗೆ ಬಿಂಕದ ಸಿಂಗಾರಿ ಅಂತಲ್ಲ ಆ ಜಾತಿ ಸಾಯಿವಲ್. ಅಬ್ಸರ್ವ್ ಮಾಡಿ ನೋಡ್ರಿ, ನೀವು ಗೊತ್ತಾಗುತ್ತೆ. ತುಂಬ ಬಿಂಕ ಇರುತ್ತೆ ಸಾಯಿವಲ್. ನಮ್ಮ ದೇಶೀಯ ತಳಿ ಸಾಯಿವಾಲು. ಅದಕ್ಕೆ ಮಿಕ್ಸ್ ಇದೆ, ಕ್ರಾಸ್ ಇದೆ, ಪ್ಯೂರ್ ಅಲ್ಲ ಕ್ರಾಸ್ ಇದೆ. ಯಾರು ಪುಣ್ಯಾತ್ಮ ಅಂದರು ಜರ್ಸಿನ ಸಾಯಿವಾಲ್ ಅನ್ಬೇಡ್ರಿ ಅಂತ. ಸಾಯಿವಾಲೇ ನೀವೇನೇ ಹೇಳಿದ್ರು ಅದು ಕ್ರಾಸ್ ಆಗಿರ್ತಕ್ಕಂಥದ್ದು. ಜರ್ಸಿ ನಮಗೆ ಲಕ್ಷಣ ಕಾಣುತ್ತೆ. ನೋಡ್ರಿ ಏನು ಚಂದ. ಹೌದು, ಮಿಕ್ಸ್ ಇರ್ತಕ್ಕಂಥ ಸಾಯಿವಾಲ್ ಬ್ರೀಡ್. ಅಪ್ಪ ನೀವು ಕಾಮೆಂಟ್ ಹಾಕಿದ್ರಲ್ಲ, ಅದರ ನೇರವಾಗಿ ಬನ್ನಿ ನೋಡ್ಕೊಳ್ಳಿ. ಫಸ್ಟು ಸಾಯಿವಾಲ್ ಮಿಕ್ಸ್ ಇದೆ ಅಂತಲೇ ಹೇಳಬೇಕು. ಪ್ಯೂರ್ ಜರ್ಸಿ ಅಂದರೆ ಗೊತ್ತಾಗ್ಬಿಡುತ್ತೆ. ಗಂಧಗಳು ತುಂಬ ದೊಡ್ಡದಾಗಿ ಬಿಡುತ್ತೆ, ತೊಟ್ಟ ಅಗಲ ಇರುತ್ತೆ, ಉದ್ದ ಇರುತ್ತೆ. ಹಾಗೆ ಇದೆ ಅಣ್ಣ. ಎಷ್ಟಾಗ್ಬೋದು ಆದ್ರೆ ರೇಟ್? ಸರ್ ಇದು 1.5 ಎಲ್ಲ ವ್ಯಾಪಾರ ಹೇಳ್ಯಾವ್ರಿ ಎಲ್ಲರಿಗೆ. ಹೌದಾ? 85 ಮಟ್ಟ ಕೇಳ್ಯಾರ, ಮೇಲ್ಗೆ ಅಂದ್ರೆ ಕೊಡ್ತಾರೆ. ಓಕೆ. ಇದು 4 ಅಂದ್ರಲ್ಲ? ಇದು 4 ಅಲ್ಲ ನೋಡ್ರಿ. ಅದ್ರ ಹೋರಿಕರ. ಅದು ಹೊರಿಕರ. ಹಾಂ, ಆ ಕಡೆದಲ್ಲ? ಹಾಂ ಸರಿ. ಜರ್ಸಿ ಹೊರಿಕರ. ಇದು ಸಾಯಿವಾಲ್ ಬರ್ತೇನೆ. ಸಾಯಿವಾಲ್. ಇದು 2 ಸಾಯಿವಾಲ್ ರೀ. ಎರಡು ಏನಾಗ್ಬೋದು ಜೋಡಿ ಆದ್ರಣ್ಣ? ಜೋಡಿ ಇವು 2 1 42 ಕೇಳ್ಯಾರ. ಹಾಂ ಹಾಂ, ನಾನು 60 ಲಾಸ್ಟ್ ಹೇಳಿ 68 ಹೇಳಿ. ಹಾಂ ಓಕೆ. 1 42 ತಂದಪ್ಪ ಅಂತ ಕೊಡಂತ ಕೇಳಿದ್ರು. ಹಾಂ, ಒಂದು 55 ಅಂದ್ರೆ ಕೊಡ್ತಾನೆ. 155 ಅಂದ್ರೆ ಜೋಡಿ ಅಲ್ಲ? ಹಾಂ ಓಕೆ. ಹಾಲಿನ ಮೇಲೆ 75 ಮೇಲೆ ಬಂದ್ರೆ ಕೊಡ್ತಾನೆ. ಸಿಂಗಲ್ ಅದು. ಓಕೆನಾ ಓಕೆ ಓಕೆ. ದೇಸಿ ತಳಿಯ ಕ್ರಾಸ್ ಬೀಡು ಇದು ಹೋರಿಕರ ಜರ್ಸಿ. ತುಮಕೂರು 80 ಕೇಳ್ತಾ ಇದ್ದೀವಿ, 75. ಹೌದ್ರಾ? ತುಂಬಿಡ್ಬೇಕಂತಿಲ್ಲ. ನೋಡ್ಕೊಂಡು ಹೋಗಿ ನೀವು ಅಷ್ಟೇ ಸ್ನೇಹಿತರೆ. ಆದಷ್ಟು ನೀವು ನೋಡ್ಕೊಂಡು ಬನ್ನಿ. ಈ ಕಡೆ ಬಂದುಬಿಟ್ಟು ಹಸು ನೋಡಬೇಕು. ನೀವು ನೋಡಿದಾಗಲೇ ನಿಮಗೆ ಅದು ಅನಿಸೋದು, ಓ ಅಣ್ಣ ಹಿಂಗಿದೆ, ಅದಕ್ಕೆ ಇಷ್ಟು ಪರ್ಫೆಕ್ಟಾಗಿ ಹೇಳ್ತಾರೆ ಇವರು ಅನಿಸ್ಬೇಕು. ಯಾಕಂದ್ರೆ ಬಂದರೆ ನೇರವಾಗಿ ಬಂದಾಗಲೇ ಹಸುಗಳು ನೋಡ್ರಿ 4 2. ಹೌದು, ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಲಿನ 2 ಹಸುಗಳು ಸಾಯಿವಾಲಲ್ಲಿ ಬರ್ತಾಯಿದೆ, ಒಂದು ಗೀರಲ್ಲಿ ಮಿಕ್ಸ್ ಬರ್ತಾಯಿದೆ. ಇನ್ನು ಉಳಿದಂಥ ಲೊಕೇಶನ್ ಒಡ್ಡಿನಹಳ್ಳಿ, ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು. ನಮ್ಗೆ ನಿಯರೇ ದಾವಣಗೆರೆ ತುಂಬ ಇಲ್ಲಿ. ಹಂಗಾಗಿ 7 ಕಿಲೋಮೀಟರ್ ಒಡ್ಡಿನಹಳ್ಳಿ. ಓಕೆ. ಬೇತೂರು ಪುಟಗ್ನಾಳು ಮಾರ್ಗವಾಗಿ ಬರ್ಬೋದು ನೀವು. ಬೇತೂರು ಮಾರ್ಗ ಅಂದರೆ ಯಾರಾದರೂ ಹೇಳ್ತಾರೆ, ಅಲ್ಲಿಂದ ಪುಟಗ್ನಾಳು ಮಾರ್ಗ, ಆಮೇಲೆ ಒಡ್ಡಿನಹಳ್ಳಿ ರೈಟ್ ಟರ್ನ್. ಅಂದಾಗೆ ಇವತ್ತಿನ ವೀಡಿಯೋ ಎಲ್ಲವೂ ಕೂಡ ಸರ್ ಹಸುಗಳು ಎಲ್ಲ ಮೋಸ್ಟ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ. ಯಾರು ಮಾಡ್ಕೊಂಡಿಲ್ಲ ಅವರು. ಮತ್ತು ಶೇರ್ ಮಾಡಬೇಕಾದ್ರೆ ಯಾರಿಗಾರು ಹಸು ಬೇಕಿರುತ್ತೆ ಅವ್ರಿಗೆ ಶೇರ್ ಮಾಡಿ ಗ್ರೂಪ್ಗಳಲ್ಲಿ. ಅವ್ರಿಗೆ ಇಷ್ಟ ಇದ್ದರೆ ತೊಗೊಳ್ತಾರೆ. ಅದೊಂದು ನಿಮ್ಮ ಕಡೆಯಿಂದ ಒಂದು ಸಹಾಯ ಆಗುತ್ತೆ. ಲೈಕು ನಿಮ್ಮಿಷ್ಟ, ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಇಲ್ಲ, ಅದಕ್ಕೆ ಇದರಲ್ಲ. ಬಟ್ ಕನ್ಫರ್ಮ್ ಆಗಿ ಒಂದು ರಿಕ್ವೆಸ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಸರಿ ಬೇಡ, ಸರಿ ಮಾಡ್ತೀವಿ ಸಾಕು.
ಡಿಸ್ಪ್ಯಾಚ್